ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆ ಮುತ್ತು ಮಾರಿಯಮ್ಮ ದೇವಿಯ ಕರಗ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಕರಗ ಮಹೋತ್ಸವದ ನಿಮಿತ್ತ ಮುತ್ತು ಮಾರಿಯಮ್ಮ ದೇವಿಯ ಮೂಲ ದೇವರ ಮೂರ್ತಿಯನ್ನು ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಕ್ಷೀರಾಭಿಷೇಕ ಅರ್ಚನೆಗಳು ನಡೆದವು. ಕರಗ ಮಹೋತ್ಸವಕ್ಕೆ ಆಗಮಿಸಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರಿಗೆ ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು. ರಸ್ತೆಯುದ್ದಕ್ಕೂ ಶಾಸಕ ಎಚ್.ಡಿ. ತಮ್ಮಯ್ಯ ಅವರಿಗೆ ಆರತಿ ಹಾಗೂ ಹಾರ ಶಾಲು ಹಾಕಿ ಅಭಿನಂದಿಸಲಾಯಿತು. ಮುತ್ತು ಮಾರಿಯಮ್ಮನವರ ದರ್ಶನ ಪಡೆದು ಪುನೀತರಾದರು. ಯುವಕ ಯುವತಿಯರೊಂದಿಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಬ್ಯಾಂಡ್ ವಾದ್ಯಕ್ಕೆ ಕುಣಿದು ಕುಪ್ಪಳಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುತ್ತು ಮಾರಿಯಮ್ಮನವರ ಕರಗ ಮಹೋತ್ಸವ ಸಂಭ್ರಮ ಸಡಗರದಿಂದ ನಡೆಯುತ್ತಿದ್ದು, ಮಹೋತ್ಸವಕ್ಕೆ ಆಗಮಿಸಿದ ನನ್ನನ್ನು ಇಷ್ಟೊಂದು ಅದ್ದೂರಿಯಾಗಿ ಸ್ವಾಗತಿಸಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಹಾಗೂ ನಿಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿ ಎಂದರು. ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಕಳೆದ 2 ವರ್ಷದಿಂದಲೂ ಬರ್ತಾ ಇದ್ದೀನಿ. ಈ ವರ್ಷನೂ ಬಂದಿದ್ದೀನಿ. ಕಳೆದ ವರ್ಷ ಬಂದಾಗ ಹೇಳಿದ್ದೆ, ದೇವಸ್ಥಾನ ಹೊಸದಾಗಿ ನವೀಕರಣ ಜೀರ್ಣೋದ್ಧಾರ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನವನ್ನು ಕೊಡಿಸ್ತೇವೆ ಅಂತ. ಈಗಾಗಲೇ 10 ಲಕ್ಷ ರೂಪಾಯಿ ನಮ್ಮ ವಿಶೇಷ ಸರ್ಕಾರದ ಅನುದಾನ ಮತ್ತು ನಗರಸಭೆ ಎರಡರಲ್ಲೂ ಅನುದಾನ ವರ್ಕಾರ್ಡ್ ಆಗಿ ರೆಡಿ ಇದೆ. ಮುಂದಿನ ವರ್ಷದಷ್ಟೊತ್ತಿಗೆ ಈ ದೇವಸ್ಥಾನ ಜಾತ್ರೆ ಮುಗಿದ ತಕ್ಷಣ ಜೀರ್ಣೋದ್ಧಾರ ಆಗಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮುತ್ತು ಮಾರಿಯಮ್ಮನವರ ಆಶೀರ್ವಾದ ಸಿಗಲಿ. ಆದಿಶಕ್ತಿ ಮುತ್ತು ಮಾರಿಯಮ್ಮನವರ ಆಶೀರ್ವಾದದಿಂದ ಎಲ್ಲರ ಇಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅದರ ಜೊತೆ ಒಳ್ಳೆ ಮಳೆ ಬೆಳೆಯನ್ನು ಕೊಡಲಿ ರೈತರಿಗೆ. ಆಗ ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಭಾರತ ದೇಶದಲ್ಲಿ ಒಂದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ. ಈ ನಂಬಿಕೆ ಮೇಲೆ ಬದುಕುವಂಥ ಸಂದರ್ಭದಲ್ಲಿ ನಮಗೆ ವಿಶಿಷ್ಟವಾಗಿ
ದೇವನೊಬ್ಬ ನಾಮ ಹಲವು ಅಂತೇಳಿ ಒಬ್ಬೊಬ್ಬರು ಒಂದೊಂದು ನಾಮದಲ್ಲಿರ್ತಕ್ಕಂಥ ದೇವರನ್ನು ಆರಾಧನೆ ಮಾಡ್ತೇವೆ. ಎಲ್ಲರದ್ದು ಒಂದೇ, ಆ ದೇವಾಲಯಗಳಿಗೆ ತೆರಳಿ ತಮ್ಮ ಬದುಕಿನ ಜಂಜಾಟದ ನಡುವೆ ತಮಗೆ ಒಂದಷ್ಟು ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತೇಳಿ ಪ್ರಾರ್ಥನಾ ಮಂದಿರ ದೇವಾಲಯಗಳಿಗೆ ಹೋಗಿ ಸಲ್ಲಿಸ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ತಾಯಿ ಮುತ್ತುಮಾರಿಯಮ್ಮ ಇರ್ಬೋದು, ಯಾವುದೇ ಆದಿಶಕ್ತಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಾವು ಹೇಳೋದಿಷ್ಟೇ, ಊರು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ತಾಯಿ ಆಶೀರ್ವಾದ ಇರಲಿ. ಎಲ್ಲರೂ ನಾನು ಹೇಳಿದ್ನಲ್ಲ, ಈಗಾಗಲೇ ಜಿಲ್ಲಾಡಳಿತ ಇಲ್ಲಿನ ಸಾರ್ವಜನಿಕರ ಮನವಿ ಮೇರೆಗೆ ಕಾನೂನು ರೀತಿ ಏನು ಕ್ರಮ ಕೈಗೊಂಡು ತೆರವುಗೊಳಿಸ್ಬೇಕು ಆ ಕೆಲಸವನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಮಾಡಿದೆ. ಈಗ ಜಾಗ ಉಳಿದಿರೋದ್ರಿಂದ ಆ ಜಾಗವನ್ನು ಇಲ್ಲಿನ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾವುದಾದ್ರೂ ಇಂಥದ್ದಕ್ಕೆ ಅಂತಲ್ಲ, ಒಟ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಯಾವುದಾದ್ರೂ ಯೋಜನೆಯನ್ನು ಆ ಜಾಗದಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಖಂಡಿತ ಆ ಜಾಗವನ್ನು ಇಲ್ಲಿನ ಜನರಿಗೆ ಸದುಪಯೋಗ ಮಾಡಲಿಕ್ಕೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಖಂಡಿತ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆ ಕಾನೂನು ರೀತಿ ನಾನೇ ಸರ್ಕಾರದ ಜಾಗ ಕಬಳಿಸಿದ್ರು ಖಂಡಿತ ನಾನು ಅದನ್ನು ನನ್ನ ಕುಟುಂಬನೇ ಮಾಡಿದ್ರು ನಾನು ಅದಕ್ಕೆ ಸಹಕಾರ ಕೊಡೋದು. ಅದು ಬಡವರದಾಗಲಿ ಸರ್ಕಾರದಾಗಲಿ ಯಾರ ಥರ ಸರ್ಕಾರದ ಆಸ್ತಿನ ಉಳಿಸೋದಕ್ಕೆ ಖಂಡಿತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಂದಾಜಿನ ಮೇರೆಗೆ ಸರ್ಕಾರದ ಅನುದಾನದ ಪರಿಸ್ಥಿತಿ ಮೇರೆಗೆ ಆ ಜಾಗ ಅಂತೂ ಯಾವ ಕಾರಣಕ್ಕೂ ಒತ್ತುವರಿ ಆಗಲ್ಲ. ಆ ಜಾಗದಲ್ಲಿ ಇಲ್ಲಿನ ಜನಕ್ಕೆ ಯಾವುದು ಅನುಕೂಲ ಅನ್ನೋದನ್ನು ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಖಂಡಿತ ಮಾಡಲಿಕ್ಕೆ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಯಾಜ್ ಅಹಮದ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್, ಗ್ರಾಮಸ್ಥರು ಉಪಸ್ಥಿತರಿದ್ದರು.